ಅವನಿಗೆ ಸಿಕ್ಕ ಸಂಬಳ ನನಗೆ ಸಿಗುದಿಲ್ಲ, ನನಗೆ ಸಿಕ್ಕದು ಇನ್ನೊಬ್ಬರಿಗೆ ಸಿಗುದಿಲ್ಲ. ಹಾಗೆ ಒಮ್ಮೊಮ್ಮೆ ಜಾಸ್ತಿ ಇರ್ತದೆ, ಒಮ್ಮೊಮ್ಮೆ ಕಡಿಮೆ ಅಂದರೆ ಕಡಿಮೆ ಇರ್ತದೆ. ಹಾಗೆ ವ್ಯೂಸ್ ಎಷ್ಟು ಬರಲಿ ಅದು ಅವರು ಕೊಡೋದು ಡಾಲರ್ ಎಲ್ಲ, ನಾವು ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಈಗ ನನ್ನಂತೆ ಚಾನಲ್ಗೆ ಈಗ ಅವರಿಗೊಂದು ನನ್ನ ಒಂದು ಪರಿಚಯದವರು ತಿಳ್ಕೊಳ್ಳಿ, ಅವರಿಗೊಂದು 15,000 ವ್ಯೂಸ್ ಬಂತು, ನನಗೂ ಬಂತು. ಆದರೆ ಆ 15,000 ವ್ಯೂಸಲ್ಲಿ ಅವರಿಗೆ ಜಾಸ್ತಿ ಹಣ ಸಿಕ್ಕಿರ್ಬೋದು, ನನಗೆ ಕಡಿಮೆ ಹಣ ಸಿಕ್ಕಿರ್ಬೋದು. ಅದನ್ನು ಶೇರ್ ಮಾಡಲಿಕ್ಕಿಲ್ಲ, ಯೂಟ್ಯೂಬಲ್ಲಿ ರೂಲ್ಸ್ ಉಂಟು, ಸಂಬಳ ಎಲ್ಲ ಹೇಳಲಿಕ್ಕಿಲ್ಲ. ಹಾಗೆ ಅದನ್ನು ನಾನು ಇಷ್ಟೇ ಬರ್ತದೆ ಅಂತ ಕನ್ಫರ್ಮ್ ಹೇಳಲಿಕ್ಕೆ ಆಗೋದಿಲ್ಲ. ತಿಂಗಳು ಪೂರ್ತಿ ದಿನದಲ್ಲಿ ವೀಡಿಯೋ ಹಾಕ್ತಾ ಇರೋದು, ವೀಡಿಯೋ ಹಾಕ್ತದೆ. ಯಾಕಂದರೆ ಸ್ವಲ್ಪ ಆದರೂ ಬರಲಿ ಅಂತೇಳಿ. ಹಾಗೆ ಒಂದು ಸಂಬಳ ಬರಬೇಕಂತ ಹೇಳಿದರೆ ಯೂಟ್ಯೂಬಲ್ಲಿ 8,000 ರೂಪಾಯಿ ಉಂಟಲ್ಲ, ಅದು ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ ಗೈಸ್. ನನಗೆ ಯಾವಾಗಲಿಗೆ ಇಲ್ಲಿ ಜ್ವರ ಶುರು ಆಯಿತು, ನಿಮ್ಗೆ ಗೊತ್ತಿರ್ಬೋದು. ನಾನು ಹೇಳಿದ್ದೆ ಒಂದು ದಿವಸ ಬೀಳ್ದು ಮೊದಲು ನನಗೆ ಜ್ವರ ಇತ್ತಂತೆ. ಇವಾಗ ಅಮ್ಮನಿಗೆ ಆ ಜ್ವರ ಬಂದಿದೆ ಗೈಸ್. ನನಗೆ ಒಂದು ಎಂತ ಅಲ್ವಾ ಸಂತೆ, ನನಗೆ ಎಂತ ಆದರೂ ಬಂದರೆ ಅವರಿಗೆ ಹರಡ್ತದೆ ಮಾರೆ. ನಾನು ದೂರದಲ್ಲೇ ಇದ್ದೆ, ಎಲ್ಲ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ದೀನಿ. ಆದ್ರಿಗೂ ಅಮ್ಮನಿಗೆ ಜ್ವರ. ಧರ್ಮ ಮಲಗಿದ್ದಾರೆ, ಇವತ್ತು ಬೆಳಗ್ಗೆ ಹೇಳ್ತಾನೆ ಇಲ್ಲ ಅವ್ರು. ಯಾಕೆ ಗೊತ್ತಾ, ಅದು ಜ್ವರ ಅಂದರೆ ಮೈಕೈ ನೋವು ಅಂತ. ಮೊನ್ನೆ ಫುಲ್ಲು ನನಗೂ ಹಾಗೆ ಆಗಿತ್ತು, ಇಲ್ಲೆಲ್ಲ ಶೋಲ್ಡರ್ ಎಲ್ಲ ನೋವು ಮತ್ತು ಜ್ವರ. ಮಲ್ಕೊಂಡಿದ್ದಾರೆ. ಈಗ ಸ್ವಲ್ಪ ಕೆಲಸ ಮಾಡಿ ನಾನು ಹೋಗಬೇಕು ಕ್ಲಿನಿಕ್ಕಿಗೆ. ಹೋಗಿ ನನಗೂ ತರಬೇಕಂತಿದ್ದೇನೆ, ಅವರಿಗೂ ನನಗೂ ಹೇಳಿ ತರುವ ಅಂತ. ನಿಮಗೆ ಅಮ್ಮ ನಾನು ತೋರಿಸ್ತೇನೆ. ನಿದ್ದೆ ಮಾಡಿದ್ದಾರೆ. ಆ ಜ್ವರಕ್ಕೆ ರೆಸ್ಟ್ ಇಂಪಾರ್ಟೆಂಟ್, ಅದಕ್ಕೆ ಮೆಲ್ಲ ಮಾತಾಡ್ತಿದ್ದೇನೆ ನಾನು. ನನಗೆ ಇನ್ನೂ ನಾಯಿಗಳ ಗೂಡೆಲ್ಲ ಕ್ಲೀನ್ ಮಾಡಬೇಕು. ಈ ನಾನು ಹೊರಗಡೆ ಹೋಗೋದು ಸ್ವಲ್ಪ. ಇವತ್ತು ಸ್ವಲ್ಪ ಮಳೆ ಬರ್ತುಂಟಂದರೆ ಸ್ವಲ್ಪ ತುಂತುರು ಹಾಗೂ ನಾನು ಹೋಗುವಂಥ ಔಟ್ಸೈಡು, ಅಲ್ಲಿ ಹೋಗಿ ಸ್ವಲ್ಪ ಕೆಲಸ ಮಾಡುವ ಔಟ್ಸೈಡೆಲ್ಲ ಕ್ಲೀನಿಂಗ್ ಎಲ್ಲ ಮಾಡುವ ಅಂತ ಹೋಗ್ತಾ ಇದ್ದೇನೆ. ಯಾಕಂದರೆ ಅಮ್ಮನಿಗೆ ಹೊರಗಡೆ ಎಲ್ಲ ಬರಲಿಕ್ಕಾಗಲ್ಲ. ಹಾಗೆ ಇಲ್ಲಿ ಅನ್ನಕ್ಕೆ ನೀರೆಲ್ಲ ಇಟ್ಟಾಗಿದೆ, ಅದು ನಾಯಿಗಳಿಗೆ ಅನ್ನ. ತಿಂಡಿ ನಮಗೆ ದೋಸೆ, ಎಣ್ಣೆ ಪದಾರ್ಥ ಇತ್ತು, ಅದನ್ನೇ ಮಾಡಿದ್ದು. ಮದ್ದು ತರುವ ಇವಾಗ ನಾನು ಹೊರಗಡೆ ಹೋಗ್ತೀನಿ. ಗೂಡು ಕ್ಲೀನ್ ಮಾಡಬೇಕು. ಈಗ ಪಿನೈಲಿಕ್ಕೆ ನೀರು ತಂದೆ, ಇದಕ್ಕೆ ಸ್ವಲ್ಪ ಪಿನೈಲ್ ಹಾಕಿದೆ, ನೋಡ್ಬೋದು. ಇದು ಲಾಸ್ಟಿಗೆ ಕ್ಲೀನ್ ಎಲ್ಲ ಮಾಡಿದ ಮೇಲೆ ಹಾಕಲಿಕ್ಕೆ. ಹಾಗೇನು ಗಲೀಜು ಮಾಡೋದಿಲ್ಲ, ಆದರೂ ಇದೆಲ್ಲ ಮಾಡ್ತಾರಲ್ಲ ಹಾಗೆ. ಈಗ ಕ್ಲೀನಿಂಗ್ ಎಲ್ಲ ಮಾಡಿ ಹೋಗ್ತಿದ್ದೀನಿ. ಹೀಗೆ ಕ್ಲೀನ್ ಮಾಡುವಾಗ ನಾಯಿ ಎಲ್ಲಿ ಕಟ್ತೇನೆ ಅಂತ ಡೌಟ್ ಇರ್ಬೋದು, ಎಲ್ಲಿ ಕಟ್ತೇನೆ ಅಂತ ಹೇಳಿ. ಕ್ಲೀನ್ ಮಾಡುವಾಗ ನಾಯಿ ನಾನು ಅಲ್ಲಿ ಒಂದು ಸರ್ಕಲ್ ಹಾಕಿಟ್ಟಿದ್ದೇನೆ, ಕಾಣ್ಬೋದು. ಅಲ್ಲಿ ಒಬ್ಬೊಬ್ಬರನ್ನು ಕಟ್ಟಿ ಹಾಕಿ ಕ್ಲೀನ್ ಮಾಡೋದು. ಇವು ಚೆಂದ ಅಲ್ಲ. ಲಿಕ್ಕುಗಳೆಲ್ಲ ಇಲ್ಲಿ ಕೂತ್ಕೊಳ್ಬೋದು. ಈಗ ಮೊದಲೆಲ್ಲ ಇಲ್ಲಿ ಕೂತ್ಕೊಳ್ತಾ ಇರಲಿಲ್ಲ, ಯಾಕಂದರೆ ಟೈಗೂ ಬಿಡ್ತಾ ಇರಲಿಲ್ಲ ಕೂತ್ಕೊಳ್ಳಿಕ್ಕೆ. ಇವಾಗ ಇಲ್ಲಿ ಕೂತ್ಕೊಳ್ತಾರೆ. ಮೊದಲು ನನಗೆ ಅಂಗಳ ಗುಡಿಸ್ಲಿಕ್ಕೆ ಸ್ವಲ್ಪ ಎಲ್ಲ ನಮ್ಮ ಗಿಡದ್ದು ಸಿಗ್ನೇಚರ್ ಬೀಳ್ತಾ ಇರ್ತದೆ ಕಡೆ, ಅದನ್ನೆಲ್ಲ ಗುಡಿಸಿ ನಾಯಿಗಳ ಕ್ಲೀನಿಂಗ್ ಮೊದಲು ಗುಡಿಸುವ. ನಾವು ಪೊರ್ಕೆ ಎತ್ಕೊಳ್ಳುವ. ಆ ಬ್ಯಾಡ್ ಕಮೆಂಟ್ ಮಾಡ್ತಾನಲ್ಲ ಅವನಿಗೆ ಇದರಲ್ಲಿ ಕೊಡಬೇಕು, ಈ ಪೊರ್ಕೆಯಲ್ಲಿ. ಚೋಲಿ ಅವನು ಯಾವಾಗ ನೋಡಿದ್ರು ನೋಡ್ತೇನೆ, ಒಬ್ಬ ಡೈಲಿ ಬ್ಯಾಡ್ ಕಮೆಂಟ್ ಮಾಡೋದು, ಎಂತ ಅಂತಿಲ್ಲ. ಈಗ ನನಗೆ ಯಾರು ಮಾಡೋದಿಲ್ಲ, ಅವನಿಗೆ ಹೇಳಿದ್ದು ಅವನಿಗೆ ಇದರಲ್ಲಿ ಇದೇ ಇಡ್ಸುಡಿಯಲ್ಲಿ ಕಡಿಸ್ಬೇಕು. ಯಾಕಂದರೆ ಅವನು ಅಮ್ಮನ ಹೊಟ್ಟೆಯಲ್ಲಿ ಬಂದವನಲ್ಲ, ಅವನು ಹಣ ಸಿಗ್ತದೆ ಅಂತೇಳಿ ಅವನ ಅಮ್ಮನನ್ನೇ ಮಾಡ್ತಾನಂತ. ಅಂತವಳ ಗೊತ್ತಿಲ್ಲ ನನಗೆ, ಫೇಕ್ ಅಕೌಂಟ್. ಆಯಿತು ವಯಸ್ಸು, ನಾಯಿಗಳೊಂದು ಕ್ಲೀನಿಂಗ್ ಆಯಿತು. ನನಗೆ ಬಚ್ಚಿಲು ಹೋಗಿಲ್ಲ, ಇನ್ನು ಒಳಗೆ ಒರೆಸಿ ಆದಮೇಲೆ ನೋಡು. ಈಗ ಬಕೆಟೆಲ್ಲ ಕ್ಲೀನಾಗಿ ತಂದೆ, ಇನ್ನು ಇಲ್ಲಿ ಒರೆಸುವ ಚೆನ್ನಾಗಿ. ನಾನು ರೆಡಿ ಆದೆ ಗೈಸ್. ನನಗೆ ಏನು ಗೊತ್ತಾ, ನಾನು ಯಾವಾಗಲೂ ಇಂಥದ್ದೆಲ್ಲ ಇಡೋದಿಲ್ಲಲ್ಲ. ಹಾಗೆ ಇದು ನಿನ್ನೆ ನಾನು ಚೈನ್ ಎಲ್ಲ ಹಾಕಿದ್ದು ಗೈಸ್. ಯಾಕಂದರೆ ನಿನ್ನೆ ನನಗೆ ಮೀಟಿಂಗ್ ಹೋಗ್ಲಿಕ್ಕಿತ್ತು, ನೋಡಿರ್ಬೋದು. ಹಾಗೆ ಮೀಟಿಂಗ್ ಹೋಗುವಾಗ ಖಾಲಿ ಕುತ್ತಿಗೆ ಹೋಗೋದು ಬೇಡ ಅಂತ ಇದೊಂದು ನನ್ನದು ಉಪ್ಪದಿತ್ತು, ಹಾಗೆ ಅದನ್ನು ಹಾಕೊಂಡು ಹೋಗಿದ್ದೇನೆ. ಯಾಕಂದರೆ ಚೆಂದ ಕಾಣಿದೆ, ತುಂಬ ಜನ ಬರ್ತಾರಲ್ಲ ಅಲ್ಲಿಗೆ. ಅದು ಹಾಗೆ ಉಂಟು, ಕುತ್ತಿಗೆಯಲ್ಲಿ ಇರಲಿ ಅಂತ ಕಾಣ್ತದೆ, ಇರಲಿ. ಅದು ಬೇಗ ಬಿಳಿ ಆಗಲಿಕ್ಕಿಲ್ಲ. ಇದು ಮುಗುತಿ ಎಲ್ಲ ಇಟ್ಟು ಬೇರೆ ಕಾಣ್ತೇನೆ. ಹೋಗಿ ಬರುವ ನಾವು. ನಾನು ರೆಡಿ ಆದ ಮದ್ದಿಗೆ ಹೋಗ್ಲಿಕ್ಕಂತ. ಇನ್ನೊಂದು ಉಂಟು ಚೈನ್ ನನ್ನದು ಒಪ್ಪತ್ತು, ಅದು ಚೆಂದ ಉಂಟು. ಇನ್ನೊಂದು ಇದು ಇಲ್ಲಿ ಆದರೂ ಹೋಗುವಾಗ ಆಗ್ಬೋದು. ಇದು ಪೆಂಡೆಂಟ್ ಎಲ್ಲ ಉಂಟು, ಇದಕ್ಕೆ ವೈಟ್ ಕಲರ್ ಇದು. ಹೋದ ವರ್ಷ ಬರ್ಡೇಗೆ ತೊಗೊಂಡದ್ದು ಇದು ಪೆಂಡೆಂಟ್. ಇಲ್ಲಿ ಹೋಗಿದೆ ಮಾರು. ಈಗ ಮತ್ತೊಂದು ಪೆಂಡೆಂಟ್ ಉಂಟು, ಕೃಷ್ಣ ಉಂಟು. ತುಂಬ ಪೆಂಡೆಂಟ್ ಉಂಟು ನನ್ನ ಹತ್ರ, ಹಾಕೋದಿಲ್ಲ ಅಷ್ಟೇ ನಾನು. ಮೊನ್ನೆ ಒಂದು ನಾನು ಕ್ಲೀನ್ ಮಾಡುವಾಗ ಒಂದು ಸಿಕ್ಕಿತಾಯಿತು, ಅದು ತುಂಬ ಚೆಂದ ಇತ್ತು. ಅದು ಈಗ ಎಲ್ಲಿ ಹೋಗಿದೆ ಅಂತ ಈಗ ಗೊತ್ತಾಗ್ತಿಲ್ಲ ಮಾರು. ನಾನು ಮತ್ತೆ ಹಾಕಬೇಕಾದ್ರೆ ತೆಗೆದಿಟ್ಟದಾಯ್ತು. ಈಗ ಇದರಲ್ಲೆಲ್ಲ ಉಂಟು ನೋಡಿ. ಈಗ ಇದೆಲ್ಲ ನಾನು ಸಾರಿಗೆ ತೊಗೊಂಡದ್ದು ಮೊನ್ನೆಯಲ್ಲಿ.
ಮತ್ತೆ ನಾನು ರಿಟರ್ನಿಗೆ ಬಿಸಾಡಿ ಬಿಡೋದು. ಇದು ಕೂಡ ಸಾರಿಗೆ ತೊಗೊಳೋದು ದೇರ್ಲ ಕಟ್ಟಿ ಕಡಿಮೆ ಇದಾಯ್ತು ಇದು, ಆದರೆ ಚಂದ ಉಂಟಲ್ಲ ನೋಡಲಿಕ್ಕೆ. ಈಗ ಒಂಥರ ಕಲರ್ ಬೇರೆ ಮೆಟಲ್ ಥರ ಆಯಿತು. ಮತ್ತು ಸ್ವಾತಂತ್ರ್ಯ ಬರ್ತಾ ಉಂಟು, ಹಾಗೆ ತೆಗೆದಿಟ್ಟಿದ್ದೇನೆ. ಇದು ನಾನು ಹೋದ ವರ್ಷ ತೊಗೊಂಡದ್ದು ಚಿಂಚೋಗೆ ಅಂತೇಳಿ, ಅದನ್ನು ತೆಗೆದಿಟ್ಟಿದ್ದೇನೆ. ಮತ್ತು ಇಲ್ಲಿದೆ ಚೈನ್ ನೋಡಿ ಸಿಕ್ಕಿತ್ತು. ನಾನು ಚೈನ್ ಅಂತ ಹೊಡ್ಕೊಂಡು ಚಂದ ಇತ್ತು, ಇದನ್ನು ನಾನು ತೆಗೆದಿಟ್ಟಿದ್ದೇನೆ. ಇದು ಎಲ್ಲಿಯಾದರೂ ನಾವು ಹೋಗುವಾಗ ಹಾಕುವ ಅಂತೇಳಿ. ಚಂದ ಇಲ್ವಾ ಇದು ಪೆಂಡೆಂಟ್ ಎಲ್ಲ ಬಂದು. ಇದನ್ನು ಡಬ್ಬದಲ್ಲೇ ಹಾಕಿಡುವ, ಯಾಕಂದರೆ ಮತ್ತೆ ರಿಟರ್ನು ನಾನು ಎಲ್ಲಿಯಾದರೂ ಹುಡುಕುವಾಗ ನನಗೆ ಸಿಗೋದಿಲ್ಲ. ಅದು ನಾವು ಹೋಗುವಾಗ ತುಂಬ ಅರ್ಜೆಂಟಲ್ಲಿ ಇರ್ತೇವಲ್ಲ, ಗಾಡಿ ಎಲ್ಲಿ ಸಿಗ್ತದೋ ಇಲ್ಲವೋ ಅದೆಲ್ಲ ಆಗ ರೆಡಿ ಆಗೋಗಿ ಎಲ್ಲ ಅಲ್ಲಲ್ಲಿ ಬಾಕಿ ಆಗಿರ್ತದೆ. ಮತ್ತೆ ಗೈಸ್ ನಮ್ಮ ಫ್ಯಾನ್ ಸಿಗ್ತಾ ಉಂಟು. ನಿನ್ನೆ ಮೊನ್ನೆ ಕೊಟ್ಟಿದ್ದೇನಲ್ಲ, ಅದು ಎಷ್ಟಾಗಿದೆ ಅಂತ ಗೊತ್ತಿಲ್ಲ. ಸ್ವಿಚ್ ಹೋದದಂತೆ, ಸ್ವಿಚ್ ಮತ್ತು ಅದು ತಿರುಗುತ್ತಲ್ಲ ಅದು ಅಂಡೆ ಹೋದದ್ದು. ಹಾಗೆ ಅದನ್ನು ಕೂಡ ಬರುವಾಗ ತೊಗೊಂಡು ಬರಬೇಕು. ಮೊದಲು ಕ್ಲಿನಿಕ್ಕಿಗೆ ಹೋಗುವ, ನನಗೆ ತೊಗೊಳ್ಳುವ ಮದ್ದು, ಅಮ್ಮನಿಗೆ ಮದ್ದು ತೊಗೊಳ್ಳುವ, ಅಲ್ಲಿಂದ ಫ್ಯಾನ್ ತೊಗೊಂಡು ಸೀದಾ ಬರುವ. ಮದ್ದು ಒಂದು ಸರಿ ತೊಗೊಂಡು ಬರಬೇಕು. ಮೊನ್ನೆ ನಾನು ಅಮ್ಮನನ್ನು ಕರ್ಕೊಂಡು ಹೋಗಿ ತಂದಿದ್ದೇನೆ. ಅದೆಂತ ಗೊತ್ತಾ, ನಾನು ಎಷ್ಟು ಹೇಳ್ತೇನೆ ಅವರ ಹತ್ರ, ನನಗೆ ಜ್ವರ ಇರುವಾಗ ನನ್ನ ಹತ್ತಿರ ಬರಬೇಡಿ ಅಂತ. ಆದರೂ ಬಂದುಂಟಲ್ಲ ಮೂಸ್ತಾ ಇರೋದು ನನ್ನ ಹತ್ರ. ಯಾರು ಬಂತಂದೆ ಕಜಿಪ್ಪು ಇಂಚವಂತೊಂದು ಪ್ರತ್ಯೇಕ ತಗೋ ಚೀಟಿದೆ, ಚೀಟಿ ಬಿಡ್ಚಿ ಒಂದು ಮೂರನೇ ಜ್ವರನೇ ಹತ್ತಿ ಇನ್ನು ಬೇತೇನೆ ಎನ್ನ ಜ್ವರ ಪಗಾಡ್ದು ಇದ್ದಾಯಿ ಕುಲ್ಲುನಿ ಚಪ್ಪಲಿಗೆ ಚೂರು ನಿಂಗೆ ನಗನ ಶೀತ ಶೀತ ಆತನ ಮೂಕು ಚಪ್ಪುಂಡ ಅಂಡ್ ಕತೆ ಇಂಕಿರೆ ಶೀತ ಹಾಪುನು ಬಂಡ ಪೊಡಿಗೆ ಹಾಪುನು ಮಾರೆ ಇಂಚಿನ ಅವಸ್ಥೆಯ ನೀ ಬೆಚ್ಚ ಬೆಚ್ಚ ನೀರು ಬರಲಿ ಇದೆ. ಇದು ಕೂಟ ಕಿರ ಇಂಜೆಕ್ಷನ್ ಎತ್ತುನದಾದನ ಮಾರೆ ಕರ್ಮ. ಬೆಚ್ಚ ಬೆಚ್ಚ ನೀರು ಬರಲಿ ಒಂದು ಮಾಡ್ತಾರೆ ಮಾರೆ. ನನಗೆ ಇದೇ ಆಯ್ತಾಯ್ತಾ ಬರಲಿ ಬೆಚ್ಚ ನೀರು ಬರಲಿ ಅಪ್ಪಕ್ಕ ಯಾಪ ಶೀತ ಜ್ವರ ಮೇಕೈ ಬೇನೆ ಹಾಂ ಜ್ವರ ಹೋಗಿ ಬರುವ. ಅವರು ನೋಡುವಾಗ ಟೆನ್ಷನ್ ಆಗ್ತದೆ ಇಲ್ಲ ಕರ್ಮ. ಜಪ್ಪುಲೆ ಬಗ ಹಾಂ ಡ್ರಾಪ್ಸ್ ಅದ ಕಣ್ಣು ಕಿರ್ಮುಡಿ ಒಂಜಿ ಕಣ್ಣು ಸರಿ ಜಪ್ಪುಲೆ ಅದೊಂದು ಬೆಚ್ಚ ನೀರು ಬರಲಿ ಕರೆಕ್ಟ್ ಬೆಚ್ಚ ಬೆಚ್ಚ ನೀರು ಬರಲಿ ಉಡ್ತುದು ಇತ್ತೆ ಬರಲಿ ಅಂದತ್ತು ಒಂದು ಇತ್ತೆ ಬರಲಿ ಕನ ಒಂದು ಬಿಸಿ ಕೊಡ್ಲಿಕ್ಕೆ ಕೂಡ ಉದ್ದಸಿನ. ನನಗೆ ಡೌಟ್ ನಮ್ಮ ಮನೆ ಸೊಳ್ಳೆಯಿಂದಲೇ ಇದು ಸ್ಟಾರ್ಟ್ ಆಗೋದು ಜ್ವರ ಶೀತ ಅಂತ. ಭಯಂಕರ ಸೊಳ್ಳೆ ಉಂಟು ಮಾರೆ. ಉಳ್ಳು ಆತು ಅಂತೆ ಬರ್ಲಿ ಹೋಗಿ ಬರ್ತೇನೆ. ತರಕಾರಿ ಉಂಡ ತಕನ ಪೂಜಿ ಬೆತ್ತದಾಲ ಕಣ ಯಾರಿಜ್ಜಿ ಒಂಜಿ ಮರ್ದು ಇರೆಗ್ ಅವು ಪುನಃ ಮರ್ದಿಲ್ಲ ಬೊಕ್ಕ ಫ್ಯಾನ್ಲ ಹೊತ್ತೊಂದು ಬರ್ಪೆ. ಹಾಂ ಮೀನು ದಾದ ಮೀನು ತೂಪು ನಿಂಚಿನ ಅವಳು ಉಪ್ಪುನೆ ನೀನು ಪನ್ಪೆ ದಾದ ಉಂಟು ಬೂತಾಯಿ ಬಂಗುಡೆ ಈರಿ ಸೀದಾ ಪಲ್ಲೆ ಮಾರೆ ದಾದ ಕನ ಉಂಟು ಐದು ನಾಯಿಲೆ ಕನ ದುಕಾನ್ ಲೇಟ್ ಹಾಕೊಂಡು ಒಕ್ಕ ಉಳ್ಳ ಇನ್ನು ಉಂಟು ಚಪ್ಪಿನ ಇಂಚಿನ ಬೇತಿ ಬೆರಕೆದ ಮಾರಿಟ್ಟಿರು ಬರೋ ಎಕ್ಸಾಮ್ atau sadit mari tu వచ్చి mari tu మల్ల నేను ఊతే గురు ఉండవుల ఉండవు రేట్ ఇచ్చబా ఊతే సేమ్ ನೀನು ಫ್ಯಾನ್ ಮೆಡಿಕಲ್ ಮೂಚಿ ಕಡೆಗೆ ಹೋದು ಬರೋಡು ಮಾರೆ. ಫ್ಯಾನ್ ಬಂದು ಗೈಸಿಗ ಹಾಕಿ ನೋಡಿ ಈಗ ಫ್ಯಾನ್ ಸರಿ ಆಯ್ತು ತಿರುಗುತ್ತಾ ಉಂಟು ಕಾಣ್ತದ. ಇದು ಹಾಳಾಗಿ ಎಷ್ಟು ಸಮಯ ಆಯಿತು ಗೊತ್ತುಂಟ. ಪರವಾಗಿಲ್ಲ ಈಗ ಅದು ತಿರುಗಿತಲ್ಲ. ಇನ್ನು ಇಲ್ಲಿ ಮಲಗುವಾಗ ಒಳ್ಳೆ ಗಾಳಿ ಬೀಳ್ತದೆ. ನಮ್ಮ ಇದರ ಫ್ಯಾನಲ್ಲಿ ಗಾಳಿಯೇ ಇಲ್ಲ ಆಯ್ತಾ, ಇನ್ನಾದರೂ ಚಂದ ಮಾಡಿ ಗಾಳಿ ಬೀಳ್ತದೆ.
ಮತ್ತೊಂದು ಏನಂತ ಹೇಳಿದ್ರೆ ಪಾಪ ಫ್ಯಾನ್ ರಿಪೇರಿನವರು ನನಗೆ ಹಣವೇ ತಗೊಳ್ಳಿಲ್ಲ ಆಯ್ತಾ, ಬೇಡ ಅಂತ ಹೇಳಿದ್ರು. ಈಗಿನ ಕಾಲದಲ್ಲೂ ಕೂಡ ಅಂಥ ಒಳ್ಳೆ ವ್ಯಕ್ತಿಗಳಿದ್ದಾರೆ ಅಂತೇಳಿ ನಂಬಲಿಕ್ಕೆ ಆಗುದಿಲ್ಲ ನನಗೆ. ಅದರಲ್ಲಿ ಅಷ್ಟು ಕೆಲಸ ಏನು ಇರಲಿಲ್ಲ ಅಂತೆ, ಹಾಗೆ ಅದಕ್ಕೇನು ಹಣ ಬೇಡ ಅಂತ ಹೇಳಿದ್ರು. ಯಾರಿದ್ದಾರೆ ಈಗಿನ ಕಾಲದಲ್ಲಿ ಕೂಡ ಅಲ್ಲ, ಒಂದು ಅವರಿಗೆ ನನ್ನ ಪರಿಚಯ ಇರಬೇಕು, ಅವರ ಹಣ ತಗೊಳ್ಳೋದೇ ಇರಬೇಕಾದ್ರೆ. ಇದು ಮದ್ದು, ಇದು ಸ್ವಲ್ಪ ಮತ್ತೆ ವಿಕ್ಸ್ ಚಾಕ್ಲೇಟ್ ಕೂಡ ತೊಗೊಂಡು ಬಂದೆ, ಯಾಕಂದರೆ ಅಮ್ಮನಿಗೆ ಶೀತ ಎಲ್ಲ ಅದು ತಿನ್ನಲಿಕ್ಕೆ. ಇದು ನಾನು ನಿನ್ನೆ ಕೂಡ ತಂದಿದ್ದೆ, ನೋಡಿರ್ಬೋದು. ಅದು ಬೇರೆ ಆಯಿತಾ, ಅದು ಗ್ರೀನ್ ಕಲರ್, ಇದು ರೆಡ್ ಕಲರ್ ಇದೆ. ಇದಕ್ಕೆ ಬುಡಕಾಟ ಅಂತ ಹೆಸರು. ಅದು ನಿನ್ನೆ ತಂದಿದ್ದಲ್ಲ, ಅದು ಡೂವಲಿನ್. ಇದು ಗ್ರೀನ್. ಈಗ ಇದರಲ್ಲಿ ಅವರು ಹೇಳುವಾಗ ಹೇಳಲಿಕ್ಕಿಲ್ಲ. ಈಗ ಇದು ಗ್ರೀನ್ ಕಲರ್ ಕಾಣ್ತದಾ, ಇದು ರೆಡ್ ಕಲರ್. ಈಗ ಅದು ಮಿಕ್ಸ್ ಮಾಡಿ ಅವ್ರು ತೊಗೊಳ್ಳೋದು ಯಾವಾಗಲೂ ಹಾಗೆ. ಮತ್ತು ಮೆಡಿಸನ್ ತೊಗೊಂಡು ಬಂದೆ, ನನಗೂ ಕೂಡ 2 ದಿವಸ ತೊಗೊಂಡು ಬಂದೆ. ನನಗೆ 2 ದಿವಸ ಅಲ್ಲ, ನನಗೆ 3 ದಿವಸ ತೊಗೊಂಡು ಬಂದೆ. ಹೋಗುವಾಗ ಯಾರು ರಶ್ ಇರಲಿಲ್ಲ ಪುಣ್ಯದಲ್ಲಿ. ರಶ್ ಅಂದರೆ ಎಲ್ಲ ಗ್ಲೂಕೋಸ್ ಕೊಡಲಿಕ್ಕೇ ಮಲಗಿದ್ರು, ಹಾಗಾಗಿ ಇಲ್ಲಿ ಟ್ಯಾಬ್ಲೆಟಲ್ಲಿ ಜನ ಕಡಿಮೆ ಇದ್ದರು. ನನಗೆ ರಪ್ಪ ಸಿಕ್ಕಿತು ಕೊಡುವ ಅಮ್ಮನಿಗೆ. ಈಗ ಇದು ನನ್ನದ ಅಂತ ತುಂಬ ಇರೋದು ಅಮ್ಮಂದು. ಈಗ ಇದು ಅಮ್ಮನಿಗೆ ಲಲಿತಾ, ಬೆಳಗ್ಗೆ ರಾತ್ರಿ ಮತ್ತು ಮಧ್ಯಾಹ್ನ. ಇದು ನನಗೆ, ನನ್ನ ಹೆಸರು ಗೊತ್ತುಂಟ ನೋಡುವ ಡಾಕ್ಟ್ರಿಗೆ ಬರ್ತಿದ್ದಾರಾ ಅಂತ ಹೇಳಿ. ಓ, ನನ್ನ ಹೆಸರು ಗೊತ್ತುಂಟು, ನನ್ನ ಹೆಸರು ನಾನು ಹೇಳಲೇ ಇಲ್ಲ. ಇದು ಸಂಧ್ಯನಿಗೆ, ಬೆಳಗ್ಗೆ ರಾತ್ರಿ ಮಧ್ಯಾಹ್ನ. ಸರಿ ಗೈಸ್, ನಾನು ಪದಾರ್ಥ ಮಾಡ್ತಾಯಿದ್ದೇನೆ. ಏನಂತ ಹೇಳಿದರೆ ಪದಾರ್ಥ ನಾನಿವಾಗ ಬರುವಾಗ ಒಂದು ಭಯಂಕರ ಒಂದು ಐಟಮ್ ತಂದಿದ್ದೀನಿ. ರೋಡ್ ಸೈಡ್ ಮಾರ್ತಾಯಿದ್ರು, ಅಮ್ಮ ಹೇಳಿದ್ರಲ್ಲ ಮೀನು ತರಲಿಕ್ಕೆ, ಹಾಗೀಗ ದೊಡ್ಡ ಮರವಾಯಿ ತಂದಿದ್ದೀನಿ. 150 ಆಯ್ತು. ಈಗ ಒಳ್ಳೆದಿಲ್ವಾ? ಹಾಗೆ ತಂದಿದ್ದೇನೆ. ಯಾಕಂದರೆ ಅಮ್ಮ ಮೀನು ತರಲಿಕ್ಕೆ ಹೇಳಿದ್ರು, ಮೀನು ಎಂತ ಇರಲಿಲ್ಲ. ಮೀನುಗಳಿಗೆ ಸ್ವಲ್ಪ ಭೂತಾಯಿ ತಂದಿದ್ದೇನೆ ಅವರಿಗೆ ಒಂದಿಷ್ಟು. ಆಮೇಲೆ ಇಲ್ಲಿ ತರಕಾರಿಯನ್ನು ಮಾಡಿದ್ದೇನೆ ಅಂತ ಹೇಳಿದರೆ, ಇದು ಮೊಳಕೆ ಬೆಳೆಸಿದ ಪದಂಗಿ ಮತ್ತು ಅಂಬಡೆ, ಇದು ಸಾರು. ಇವಾಗ ಗಸಿ ಇಜ್ ಮಾತ ಬುಡ ನಡಿಯೇ ಅಂಡ ಜಾವಡ ತೀರ್ದೆ ಇವತ್ತಿನ ಆಂಡು ದಿಪ್ಪುಗ ಅಂಚು ಜೋರು ಬಡ ಹಾಪುಂಡ. ರೈಸ್ ನೋಡಿ, ಇಷ್ಟು ಮರುವ ಇತ್ತಲ್ಲ, ಇದರಲ್ಲಿ ನನಗೆ ಸಿಕ್ಕಿದ ಮಾಂಸ ನೋಡಿ ಅಂತೆ. ಇಷ್ಟೇ ಸ್ವಲ್ಪ ಓಕೆ. ಅಮ್ಮ ಇಲ್ಲಿ ಎಲ್ಲ ರೆಡಿ ಮಾಡ್ತಿದ್ದಾರೆ ಸುಕ್ಕಕ್ಕೆ, ಅಂದರೆ ಮಧ್ಯಾಹ್ನ 1 ದಾಟಿತು, ಅದಕ್ಕೋಸ್ಕರ. ನಿಂದೆ ತೀಪೆನಮ್ಮ, ನಿಂದೆ ತೀಪೆ ಅವ ಅದೇ ಕಾರಣ ಸಿಂಚುಗು ಬೋಡಾಡ. ಇದರಲ್ಲಿ ಈಗ ಆರ್ಟ್ ಎಲ್ಲ ಮಾಡ್ಬೋದು, ಅಂಟಿಸಿ ಪೇಂಟ್ ಎಲ್ಲ ಕೊಟ್ಟು ಎಂತ ಬೇಕಾದ್ರೂ ಮಾಡ್ಬೋದು ಇದರಲ್ಲಿ. ಎಷ್ಟು ದೊಡ್ಡದು ಇದೆ, ಎಲ್ಲಿಯಾದರೂ ಇಡುವ. ನಾನು ಸಣ್ಣದಿರುವಾಗ ಉಂಟಲ್ಲ, ಅದರಲ್ಲಿ ಆಟ ಆಡ್ತಿದ್ದೆ ನಾನು. ಮೊದಲು ಲೂಡ ಇತ್ತು, ಆದರೂ ಕೂಡ ಅದೊಂದು ನಾವು ಆಟ ಆಡ್ತೇವೆ, ಒಂದು 4 ಬಾಕ್ಸ್ ಹಾಕಿ 4, 8 ಅಂತ ಅದರಲ್ಲಿ ಹಾಕೋದು. ಹೀಗೆ ಮಾಡಿ ಯಾರೆಲ್ಲ ಆಟ ಆಡಿದ್ದೀರಾ ಹೇಳಿ ಆಯ್ತಾ. ಅಮ್ಮ ಊಟ ಮಾಡ್ತಿದ್ದಾರೆ. ಭಯಂಕರ ಹಸಿವಾಗಿತ್ತು ನನ್ನ ಅಮ್ಮನಿಗೆ. ಅಮ್ಮ ಸಲಾಡ್ ಮಂತಿನ ಕಚ್ಪು. ಪೂರ ಉಂಡದು ಮಾತ್ರ ಹೊರಡು ಅಮ್ಮ. ಹಾಂ, ಭೂತಾಯಿ ತಂದದ 100 ರೂಪಾಯಿಗೆ ಭೂತ ತಂದಿದ್ದೆ ಇವತ್ತು ಬೆಳಗ್ಗೆ ಮತ್ತು ಸಾಯಂಕಾಲಕ್ಕೆ ಆಯಿತು. ನಾಯಿಗೆ ಅದನ್ನು ಮಿಕ್ಸ್ ಮಾಡಿ ಅಲ್ಲಿಗೆ ಮತ್ತು ಈಗ ಬ್ಲ್ಯಾಕಿಗೆ ಊಟ ಹಾಕೋಣ. ಮತ್ತು ಒಂದು ರೋಡ್ ಸೈಡ್ ಒಂದು ತಟ್ಟೆ ಇಟ್ಟಿದ್ದೇನೆ, ಯಾಕಂದರೆ ತುಂಬ ನಾಯಿಗಳು ಬರ್ತಾ ಉಂಟು ಬೇಸಿಗೆ. ಬೇರೆ ಒಂದಾಗಿರ್ಬೋದು, ಅಂದರೆ ಬೀದಿ ನಾಯಿ, ಹಾಗೆ ಅದಕ್ಕೊಂದು ತಟ್ಟೆ ಇಟ್ಟಿದ್ದೇನೆ ಅಲ್ಲಿ. ಅದಕ್ಕೆ ಕೂಡ ಸ್ವಲ್ಪ ಅನ್ನ ಇದರಲ್ಲಿ ಹಾಕೋದು, ಬಂದರೆ ತಿನ್ಕೊಂಡು ಹೋಗಲಿ ಅಂತ. ಹಾಗೆ ಪ್ಲಾಸ್ಟಿಕ್ ತಟ್ಟೆ ಇಟ್ಟಿದ್ದೀನಿ. ನಿಮ್ಮ ಒಂದು ಮನೆ ಬಾಗಿಲಲ್ಲೂ ಅಷ್ಟೇ ಇರ್ತಾರೆ ಬಾಕಿಯವರು, ಆದರೂ ನಾನು ಹೇಳೋದು ಕೆಲವರಿಗೆ ಅನ್ನ ಅದು ಸುಮ್ಮನೆ ಹೇಳೋದು, ನಾಯಿ ತಿಂದು ಹೋದರೆ ಸಾವು ಬರ್ತದೆ ಅಂತಂತೆ ಎಲ್ಲ ಎಂಥದಿಲ್ಲ. ನಾವು ಮನುಷ್ಯರಲ್ಲ, ತುಂಬ ಪಾಪ ಮಾಡಿರ್ತೇವೆ. ಆ ಒಂದು ಪ್ರಾಣಿಗಳಿಗೆ ಅನ್ನ ಹಾಕಿ ಆದರೂ ಅದು ಸ್ವಲ್ಪ ಕಡಿಮೆ ಆಗಲಿ ಅಂತೇಳಿ ಅಷ್ಟೇ, ಮತ್ತೆ ಎಂತಿಲ್ಲ. ಯಾಕೆ ನಾವು ನಾಯಿಗಳಿಗಾಗಿ ಯಾವ ಪ್ರಾಣಿಗಳಿಗೂ ಅನ್ಯಾಯ ಎಲ್ಲ ಮಾಡಿದ್ರು ಉಂಟಲ್ಲ, ನಾವು ಸತ್ತ ಮೇಲೆ ಯಾರಿಗೂ ಗೊತ್ತು, ನಾವು ಅದೇ ನಾಯಿಯಾಗಿ ಹುಟ್ಟಬಹುದು ಮತ್ತೆ ರಿಟರ್ನ್. ಹಾಗೆ ಇವರಿಗೆ ಸ್ವಲ್ಪ ಅನ್ನ ಹಾಕುವ, ಇವರಿಗೂ ಹಾಕ್ಬೇಕಲ್ಲ. ತಿನ್ಲೇ ತುಗ ತುಗ. ಇನ್ನೊಂದು ತಟ್ಟೆ ಉಂಟಲ್ಲಿ, ನಮ್ಮ ಬೆಕ್ಕುಗಳಿಗೂ ಹೋಗ್ತೇನೆ. ಅಂದರೆ ನಮ್ಮ ಬೆಕ್ಕುಗಳಂತಲ್ಲ, ಬೇರೆ ಬೆಕ್ಕುಗಳೆಲ್ಲ ಬರ್ತವೆ, ಅವು ಕೂಡ ತಿಂದು ಹೋಗ್ತವೆ.
ತಿನ್ ನೀವು ಟೈಟ್ ಮತ್ತು ಬ್ಲ್ಯಾಕಿಗೆ ಊಟ ಹಾಕಿದ್ರೆ ಕಾಣ್ಬೋದು. ಇದೇ ತಟ್ಟೆ ನಾನು ಬೆಳಗ್ಗೆ ಹಾಕಿದ ಅನ್ನ ಇಲ್ಲೇ ಉಂಟು. ಅಂದರೆ ಆ ನಾಯಿ ಬರಲಿಲ್ಲ ಆಗಿರ್ಬೇಕು. ಬಂದರೆ ಇವರಿಗೆ ಹಾಕುವಾಗ ಡೈಲಿ ಜಗಳ ಈಗ ಸಮಾಧಾನ ಆಯಿತು. ಈಗ ತಿನ್ನೋದು ಡೈಲಿ ಊಟ ಹಾಕುವಾಗ ಜಗಳ ಮಾಡಿ ಅದು ಇದ್ದದ್ದೇ ಅವರಿಬ್ಬರ್ದು. ಅಲ್ಲಿ ಕಟ್ಟ ಹಾಕುವಾಗ ಸಂಕಲೆಯಲ್ಲಿ ಜಗಳ ಮಾಡ್ತಿದ್ರು. ಈಗ ಗೂಡಿನೊಳಗೆ ನಾನೇ ಹೇಳಿದೊಂದು ಮಿಡ್ಲಲ್ಲಿ ಅದನ್ನು ಹಾಕಲಿಕ್ಕೆ, ಇಲ್ಲಾಂದರೆ ಜಗಳ ಮಾಡಿ ಉಂಟಲ್ಲ ಮೂಕು ಮುಸುತಿ ಎಂತ ಇರಲಿಕ್ಕಿಲ್ಲ, ಗೂಡು ಕೂಡ ಇರಲಿಕ್ಕಿಲ್ಲ ನಮ್ಮದು. ಹಾಗೆ ಆಗಿರ್ಬೋದು. ಅನ್ನ ಖಾಲಿ ಬೆಕ್ಕುಗಳಿಗೆ ಹಾಕುದೆ, ನಾಯಿಗಳಿಗೆ ಹಾಕಿದೆ, ಮತ್ತು ರೋಡ್ ಸೈಡಲ್ಲಿ ಹೋಗ್ತದಲ್ಲ ಡೈಲಿ ಹಾಕ್ತೇನೆ. ಇವತ್ತೊಂದು ತೋರಿಸಿದೆ ಅಷ್ಟೇ. ಅಮ್ಮನಿಗೆ ಟ್ಯಾಬ್ಲೆಟ್ ಕೊಡ್ತಾರೆ ಕೇಳಿ ಅವರಿಯಾರ ಮಧ್ಯಾಹ್ನ ಮಾತ್ರನಾ ಬೆಸ ನೀರು ಅಮ್ಮ ಊಟ ಮಾಡಿ ನಿದ್ದೆ ಮಾಡಿ ಈಗ ಬಂದದ್ದು. ಎಂಚಾಣಮ್ಮ ಎಂಚಾಣ ವೀಕ್ನೆಸ್ ಇಪ್ಪು ಜ್ವರ ತಿನ್ನೋದು. ಇತ್ತೆಲ್ಲ ಜ್ವರ ಕಮ್ಮಿ ಆದ್ರೆ ಟೈಮ್ ತೊಗೊಂಡು ವೀಕ್ನೆಸ್ ಅಲ್ಲ ಗ್ಲೂಕೋಸ್ ತಿಪ್ಪ ನಾನು ಅಂತೀವಿ ಮಗ ಗೈ ಕರ್ನಾಡ ಪೆರಾಯ್ಜಿನ ದೀಪ ಅವಡು ಚಿಂಚು ಒಂದು ಮಾಡಿ ತೋರಿಸ್ತಾನೆ ಒಂದು ಅದ್ಭುತ ವಿಷಯ. ಅದೇನಂತ ಹೇಳಿದ್ರೆ ಹಸಿ ಮೊಟ್ಟೆ ಕುಡಿತಾನಂತ ಇವನು. ಮಂತಿಗೆ ಮಾನಿಡ್ ಬರುಂತಾನ ಪುಣ್ಯ ಇವಲ್ಲ ಈ ದುಂಬುದ ಕಾಲಾಡಿ ಕಕ್ಕೆ ಆದಿತ್ತಾನ. ಕಕ್ಕೆ ಗೂಡಲ್ಲೆಲ್ಲ ಹೋಗಿ ಗೂಡು ಪಕ್ಕಿದ ಗೂಡು ರೂಪಾಯಿ ಕಕ್ಕೆ ಪೋದು ಕೊಡತದು ಪರ್ಪುನಿ ಅವು ತಿನ್ಪುಡಿ ಅಂಜೇನು ಅಂಜೇನಿ ನೀರು ಪರ್ನಾತ್ರಿ ಬರ್ಬರ್ ರಪ್ಪ ಬರ ಹೆಂಗೆ ಟೈಮ್ ಇಜ್ಜೆ ಹೆಂಗೆ ಬೆಟ್ರು ಇವನು ಕಕ್ಕಲಿಕ್ಕೆ ಸ್ಪಾಟ್ ಕೂಡ ಹುಡುಕಿ ಇವನು ತಿನ್ನುದು. ನಿರ್ಮಲ ಅಲ್ಲಿ ಒಂದು ಬೇಯಿಸಿ ತಿನ್ನುವುದಕ್ಕಿಂತ ಹೀಗೆಲ್ಲ ಮಾಡಬೇಕಾ ಪ್ರಾಣಿ ನೋಡಿ. ಇದು ಒಂದು ಎಂತಹ ಸಾಬುನ ಲೆಕ್ಕ ಮಾಡಿ ಏ ಬರ್ಪ ಅಂದು ಮಾತೆಲ್ಲ ಕಾತುಕೊಳ್ಳುದೇರು ಮಾರಾಯ. ಬಾ ಸಿ ಈ ದಿನೆಲ್ಲ ಕಕ್ಕೇನೆ ಆದಿತ್ತು ತಿಂತಿಜ ಅದಕ್ಕೆ ಪರ್ಯ ನನಗೆ ಗೊಬ್ಬರ ಒಪ್ಪಣೆದು ಬೇಕಲ್ಲ. ಅಮ್ಮ ನೈಟಿದು ಮಾತ್ರೆ ಕೊಡ್ತಾ ಇದ್ದಾರೆ ಈಗ 3 ಕಲರಿನ ಮಾತ್ರೆ, ಪಿಂಕ್ ಬ್ಲೂ ವೈಟ್. ನಮ್ಮ ಬೆಕ್ಕುಗಳೆಲ್ಲ ಅಮಲಿನಾಗೆ ಬಿದ್ದಿದೆ ಬಾರಿಗೆ ಹೋಗಿ ಬಂದಾಗೆ. ಈಗ ಮಿಂಚುವಿನ ಗಾಯ ನಾನು ತೋರಿಸ್ಲಿಲ್ಲ, ಗುಣ ಆಗಿದ್ದಾಳೆ ಗೈಸ್ ನೋಡ್ಬೋದು. ಈಗ ಸ್ವಲ್ಪ ತೋರಿಸ್ತೇನೆ, ಆದರೆ ಇಳಿಲಿಕ್ಕಾಗೋದಿಲ್ಲ, ಈಗ ಕಡಿಮೆ ಆಗಿದೆ. ಇದುಂಟಲ್ಲ ಸ್ಟಿಚ್ ಅದರ ಹಾಗೆ ಬಿಟ್ಟು ಹೋಗ್ತದೆ ನೋಡಿ. ಮೊನ್ನೆ ಹೇಗಿತ್ತು ಈಗ ಕಡಿಮೆ ಆಗಿದೆ. ಈಗ ಆಟ ಆಡೋದು ಸ್ವಲ್ಪ ದಪ್ಪ ಕೂಡ ಆಗಲಿ, ಈಗ ಚಂದ ಅದಲ್ಲ. ಇನ್ನಿಬ್ಬರಿದ್ದಾರೆ ಗೈಸ್ ಆಪರೇಷನ್ಗೆ. ಈಗ ಅವ ಮತ್ತು ಇವ ಶಂಭು ಮತ್ತು ಕರಿಬೇಕನ್ನು ಕರ್ಕೊಂಡು ಹೋಗ್ಬೇಕು. ಇವ ಹುಡುಗ ಮತ್ತು 2 ಹುಡುಗಿ. ಅದು ಮರಿ ಇಡಿಸ್ಲಿಕ್ಕಿಲ್ಲ, ಫಸ್ಟಿಗೆ ಮಾಡಿ ಬಿಡುದು ರಗಾಣಿಯಲ್ಲಿ. ಇವಳಾಗಿ ಮಾಡೋದು ಬೇಡ, ಇವಳನ್ನು ಮಾಡಿದಾಗೆ ಮಾಡಲಿಕ್ಕಿಲ್ಲ, ಅವರನ್ನು ಸೀದಾ ಆಪರೇಷನ್. ಸಾಧ್ಯ ಆದರೆ ಇವನದೊಂದು ಆಪರೇಷನ್ ಮಾಡಿಸಿದ್ರೆ ಒಳ್ಳೇದಿತ್ತು. ಅತ್ತೆಮ್ಮ ಗುಂಡನ ಹೌದು, ಸುಮ್ಮನೆ ಇಲ್ಲ. ಅವನಿಗೂ ಇದು ಈಗ ಊಟ ಮಾಡಿದ್ರು ಗೈಸ್. ನಾನು ಕೂಡ ಅಮ್ಮ ನಾಯಿಗೆ ಇಲ್ಲಿ ಹಾಕಿ ಇಟ್ಟಿದ್ದಾರೆ, ಇನ್ನು ಸ್ವಲ್ಪ ಉಳಿದ್ರೆ ಚಿಂಚೋಲು ಊಟ ಮಾಡಿದ್ದು ಹಾಕಿ ನಾಯಿಗೆ ಹಾಕು ಗೈಸ್. ಮಲ್ಕೊಳ್ಳೋದು ಈಗ ಕಮೆಂಟ್ ಓದುವ. ಊಟ ಎಲ್ಲ ಆಯಿತು, ಅಮ್ಮ ಟ್ಯಾಬ್ಲೆಟ್ ಕೊಡೋದು ಮಲಗಿದ್ದಾರೆ. ನಾನು ಕಮೆಂಟ್ ಓದಿ ನಾನು ಕೂಡ ಮಲ್ಕೊಳ್ಳೋದು. ಇವನು ಕೂಡ ಎಲ್ಲ ಎತ್ತುತ್ತಾ ಇದ್ದಾನೆ. ತಿಂಡಿದ ತೊಟ್ಟೆಯನ್ನು ತಿಂಡಿದಾಗ್ತದಿಲ್ಲ. ಫಸ್ಟ್ ಕಮೆಂಟ್ VH ಶೆಟ್ಟಿ ಅಂತೇಳಿ, ಚಿಂಚುನ್ ತೂನಗ ಎನ್ನ ಮಗನ ತೂಯಿಲೆ ಕಾಪುಂಡು ಅಂತ ಹೇಳಿದ್ದಾರೆ. ಅವರ ಮಗ ಇವನ ಥರ ನೋಡ್ಲಿಕ್ಕೆ ಇದ್ದಾನೆ ಏನ ಹಾಗೆ. ಥ್ಯಾಂಕ್ ಯು. ನೆಕ್ಸ್ಟ್ ಕಮೆಂಟ್
ಸೀತಾಲಕ್ಷ್ಮಿ, ಅಮ್ಮ ನಿಮ್ಮ ಸಂಭಾಷಣೆ ತಮಾಷೆಯಾಗಿದೆ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ರೈ ಸ್ಟಾರ್ ಅಂತೇಳಿ ಕಮೆಂಟ್ ಮಾಡಿದ್ದಾರೆ. ಇರ್ನ ಲೈಫ್ದ ಸ್ಟೋರಿ ಇಜ್ಜಿನ ಇರ್ನ ಲೈಫ್ದ ಆಯ್ನ ಮೆಮೊರಿಯಬಲ್ ಆರ್ ಬ್ಯಾಡ್ ಇನ್ಸಿಡೆಂಟನ್ನು ಬ್ಲಾಗ್ ಮಲ್ತದ ಪಾನ್ಲೆ ಅಂತ ನೋಡುವ. ಯಾವಾಗಾದರೂ ಅಂತಹ ಒಂದು ಸಿಕ್ಕಿದರೆ ಮಾತಾಡುವಾಗ ಬಂದರೆ ನಾನು ಕತೆ ಅಂಥದ್ದು ಹೇಳ್ತೇನೆ. ನನಗೆ ಕತೆ 1000 ಉಂಟು ನನ್ನ ಲೈಫಲ್ಲಿ ಹೇಳಲಿಕ್ಕೆ. ಬೇಕಿದ್ದರೆ ನಿಮಗೆ ಕೇಳಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ ಹೇಳುವ. ಶ್ವೇತಾ ಎಸ್ ಕಮೆಂಟ್ ಮಾಡಿದ್ದಾರೆ. ಇರ್ನ ಅಮ್ಮ ನಿರ್ತಿರ್ನಲ್ಲ ಈ ರವಿನ ಆ್ಯಕ್ಟ್ ಮಲ್ತನ್ನ ತೆಲಿಕೆ ಬರ್ತನ ಅಂತೇಳಿ. ಅದು ನಾನು ಹಾರರ್ ಸ್ಟೋರಿ ಎಲ್ಲ ಹೇಳ್ತೇನಲ್ಲ ಗೈಸ್, ಅದೊಂದು ಆ್ಯಕ್ಟಿಂಗ್ ಮಾಡಿ ಹೇಳ್ತೇನೆ. ನೀವು ನೋಡಿರ್ಬೋದು ಕತೆ ಎಲ್ಲ ಹಾಗೆ, ಅದೆಲ್ಲ ಒಂದು ಆ್ಯಕ್ಟಿಂಗ್ ಮಾಡಿ ಹೇಳ್ತೇನೆ ಎಂಥ ವಿಷಯ ಇತ್ತು ನಾನು. ನೆಕ್ಸ್ಟ್ ಕಮೆಂಟ್ ಭಯಂಕರ ಒಂದು ಒಳ್ಳೆ ಕಮೆಂಟ್ ಮಾಡಿದ್ದಾರೆ. ನೇಹಾ ಅವರು ಹಾಯ್ ಸಿಸಿ ಮಸ್ತ್ ಶೋ ಕುಲ್ಲರ್ ಅಂತ. ಥ್ಯಾಂಕ್ ಯು. ತೆತ್ತಾನ ಬ್ಯಾ ಔಟ್ ಆಫ್ ಯು ಪಕ್ಕ ಅವಾಗ ಕಾಡೆಲ್ಲ ಕೂಜ. ಹಾಂ, ಅವನೊಂದು ಹಠ ಮಾರ್ಯವ ಆಗಿ. ಸಂಧ್ಯಾ ಪೂಜಾರಿ ಅವರು ಕಮೆಂಟ್ ಮಾಡಿದ್ದಾರೆ. ಎಂಕ್ ತೆಲಿಕೆ ಬರೋದುಂಡು ಸಿಸ್ ಎಪ್ಪ ಅಮ್ಮ ಅಂತ ಹೇಳಿ ಕಾಮಿಡಿ ಮೊನ್ನೆಯ ಒಂದು ವಿಡಿಯೋಗೆ ಹಾಗೆ. ಥ್ಯಾಂಕ್ ಯು. ವರ್ಷ ರೈ ಅವರು ಅಕ್ಕ ಎನ್ನ ಕಮೆಂಟ್ ಓದಲಿ ಇರ್ನ ವೀಡಿಯೋಸ್ ಡೈಲಿ ತೂಪೆಯಾನು ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು, ಓದಿದೆ ನಾನು. ಇದೊಂದು ಒಳ್ಳೆ ಕಮೆಂಟ್. ಸಂಧ್ಯಾ ಎಸ್ ಅಂತ. ಇರ್ನ ಅಮ್ಮನ ಪುದರ ಲಲಿತಾ, ಎನ್ನ ಅಮ್ಮನ ಪುದರ್ಲ ಲಲಿತಾ, ಎನ್ನ ಪುದರ್ಲ ಸಂಧ್ಯಾ, ಇರ್ನ ಪುದರ್ಲ ಸಂಧ್ಯಾ. ಇರ್ನ ಪಾರ್ಲರ್ ಕಲ್ದರಿ, ಯಾಲ್ನ ಪಾರ್ಲರೇ ಕಲ್ದೀನಿ. ವಾ ಭಯಂಕರ ಮಾರೆ. ಹಾಗಾದರೆ ನನ್ನ ಲೈಫಿನ ಸ್ಟೋರಿಯಲ್ಲಿ ಎಲ್ಲ ನಿಮ್ಮ ಲೈಫಿಗಳು ಆಗಿದೆ ಅಂತ ಒಂದು ಹೇಳಿ ಆಯಿತಾ ನನಗೆ ಕಮೆಂಟಲ್ಲಿ. ಅಂದರೆ ಈಗ ಎಲ್ಲ ಇನ್ಸಿಡೆಂಟ್ ಆಗಬೇಕಂತ ಇಲ್ಲ. ಈಗ ಒಂದು ಸಿಂಗಲ್ ಪೇರೆಂಟ್ ಆಗಿ ಇದ್ದೀರಾ, ಫ್ಯೂಚರಲ್ಲಿ ಏನಾಯಿತು ಅದೆಲ್ಲ ಹಾಗೆ. ಶನಿ ಭಕ್ತ ಅಂತ ಒಳ್ಳೆ ಕಮೆಂಟ್ ಮಾಡಿದ್ದಾರೆ. ಯು ಟರ್ನ್ಡ್ ಇನ್ ಟು ವೆಜಿಟೇರಿಯನ್ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಥಿಂಗ್ ಯು ಹ್ಯಾವ್ ಡನ್. ಕೀಪ್ ಡೂಯಿಂಗ್ ಗುಡ್ ಥಿಂಗ್ಸ್ ಬಿಹೈಂಡ್ ಇನ್ ಗುಡ್ ಟು ಎನಿಮಲ್ಸ್. ದಿಸ್ ವಿಲ್ ಟಚ್ ಗಾಡ್. ಅದೌದು, ನಾವು ಎಷ್ಟು ಭಕ್ತಿ ಮಾಡಿದ್ರು ಎಂಥ ಇದು ಮಾಡಿದ್ರು ಉಂಟಲ್ಲ, ನಾವು ಬಾಯಿ ಬರೋದಕ್ಕೆ ನಾವು ಏನಾದರೂ ಹೆಲ್ಪ್ ಮಾಡಿದರೆ ಅದು ಅವರಿಗೆ ಒಂದು ಮಾಡಿದಾಗೆ ಸಮ. ಪಲ್ಲವಿ ಡಿ ಅವರು ಅಕ್ಕ ನಿಖಿಲಿತ್ತೆ ನನವರ ಪಾರ್ಲರ್ದ ಬಿಸ್ನೆಸ್ ಸ್ಟಾರ್ಟ್ ಮಲ್ಪುಲೆ ಎಲ್ಲಿಡು ಅಂತ ಹೇಳಿದ್ದಾರೆ. ಈಗ ಸದ್ಯದಲ್ಲಿ ಇಲ್ಲ ಗೈಸದು, ಅದಕ್ಕೆ ತುಂಬ ಹಣ ಬೇಕು, ತುಂಬ ಅದು ಸ್ವಲ್ಪ ಆದರೂ ಹಣ ಬೇಕು ಅದನ್ನೆಲ್ಲ ಮಾಡಬೇಕಂತ ಹೇಳಿದರೆ. ಈಗಿನ ವಿಷಯ ಒಂದು ಅಂಗಡಿಯ ಡೆಪಾಸಿಟ್ ತೊಗೊಳ್ಳೋದು ಅದೆಲ್ಲ ತುಂಬ ದೊಡ್ಡ ವಿಷಯ. ಮತ್ತು ಇದು ನಮ್ಮ ಮನೆಯಲ್ಲಿ ಮಾಡೋದು ಅಂತ ಹೇಳಿದರೆ ನಮ್ಮ ಮನೆಯೊಂದು ಸಿಟಿಯಲ್ಲಿ ಇಲ್ಲ ಆಯಿತಾ. ನನಗೆ ಎಲ್ಲ ಜನ ಬರಬೇಕಂತ ಈಗ ನನಗೆ ಪರಿಚಯ ಇದ್ದವ್ರು ಬರ್ತಾರೆ ಅಷ್ಟೇ, ಎಂಥ ಫೆಸಿಲಿಟಿ ಎಲ್ಲ ಇಲ್ಲಲ್ಲ. ಮತ್ತು ಅದಕ್ಕೆ ಈಗ ಎಂತಾದರೂ ಸಾಲ ಮಾಡಿ ಕೂಡ ಮಾಡ್ಬೋದು, ಆದರೆ ಅದನ್ನು ಕಟ್ಟುವುದು ಅದೆಲ್ಲ ಈಗ ಬೇಡ ಅಂತಿದ್ದೇನೆ ಸದ್ಯಕ್ಕೆ. ನೋಡುವ ಫ್ಯೂಚರಲ್ಲಿ ನೋಡುವ, ಗ್ಯಾರಂಟಿ ಮಾಡ್ತೇನೆ ಫ್ಯೂಚರಲ್ಲಿ, ಈಗ ಬೇಡ. ಡಾಲಿ ಸ್ಕ್ವೇರಿ ಅವರು ಕಮೆಂಟ್ ಮಾಡಿದ್ದಾರೆ. ಸೋ ಮಚ್ ಜಾಯ್ ಇನ್ ದಿಸ್ ಲಾಗ್, ಲವ್ ಯು ಸಂಧ್ಯಾ, ಅಪ್ಪಿ ಈಸ್ ಗುಡ್ ಸಿಸ್ಟರ್ ಟು ಯು. ಐ ಆಮ್ ಶೋರ್ ಯು ಆರ್ ಗ್ರೇಟ್ಫುಲ್ ಫಾರ್ ಅವರ್ ಫ್ರೆಂಡ್ಶಿಪ್. ಯು ಆಲ್ವೇಸ್ ಫೈಂಡ್ ಜಾಯ್ ಇನ್ ಸ್ಮಾಲ್ ಥಿಂಗ್ಸ್. ಐ ಕಾಂಟ್ ವೆಯ್ಟ್ ಟು ಮೀಟ್ ಯು ಅಂತ. ಥ್ಯಾಂಕ್ ಯು. ಫೆರ್ಮಿನಾ ರೋಡಿಗರುಸ್ ಅವರು ಒಳ್ಳೆ ಕಮೆಂಟ್ ಮಾಡಿದ್ದಾರೆ. ಹಾಯ್ ಡಾಲಿ, ಇರ್ನ ಫೋರೆಡ್ ಮಸ್ತ್ ಮಲ್ಲ ಉಂಡತೆ ಇರು ಕೊರಿಯನ್ದಕಲ್ನ ಬ್ಯಾಂಗ್ಸ್ ಹೇರ್ ಕಟ್ ಮನ್ಪಾಲೆ ಶೋಕ್ ತೋಜುಂಡು ಇರೇಗಂತೇಳಿ. ಗೊತ್ತಾಯ್ತು ನನಗೆ, ನೀವು ಇದೆಲ್ಲ ಹೇಳೋದು ನನಗೆ ಇಷ್ಟ ಆಯ್ತು. ಅದು ಇದೆಲ್ಲ ಹೀಗೆ ಅದೊಂದು ಕಟ್ಟಿಂಗ್ ಹೀಗೆ ಇಲ್ಲೆಲ್ಲ ಹೀಗೆ ಬಂದು ತುಂಬ ಅದನ್ನು ಮಕ್ಕಳು ಮಾಡೋರು ಇಲ್ಲೆಲ್ಲ ಅಲ್ಲಿ ಅಲ್ಲ ಹಾಗೆ. ಈ ಮಕ್ಕಳು ಈ ಮನ್ಪಲ್ನ ಎಲ್ಲ ಮನ್ಪ ಬಿಡು. ದೀಪಶ್ರೀ ದುರ್ಗಾಪ್ರಸಾದ್ ಅವರು ಕಮೆಂಟ್ ಮಾಡಿದ್ದಾರೆ. ಸೂಪರ್ ಗಿಫ್ಟ್ ಸಿಸ್ಟರ್, ಏಪಲ ಖುಷಿ ಖುಷಿ ಟಿಪ್ಪುಳೆ ಅಂತೇಳಿ. ಇಪ್ಪುಲೆ ಥ್ಯಾಂಕ್ ಯು. ಅಂಜು ಗೀತಾ ಅವರು ಕಮೆಂಟ್ ಮಾಡಿದ್ದಾರೆ. ಬಜಿಪೆಯಲ್ಲಿ ಆ ಮದ್ದು ಎಲ್ಲಿ ಸಿಗುತ್ತೆ ಅಂತೇಳಿ ಅಮ್ಮನಿಗೆ ಆಯುರ್ವೇದಿಕ್ ಒಂದು ನಾನು ಹೇಳಿದ್ದೆಲ್ಲ ಅದು ಎಂತ ಗೊತ್ತಾ ಗೈಸ್, ಅರ್ಪಿತಾ ಅದು ಬರ್ತಾಳೆ ತೊಗೊಂಡು ಒಂದು ಈ ವೀಕಲ್ಲಿ ಗ್ಯಾರಂಟಿ ಬರ್ತಾಳೆ. ಆವಾಗ ಅವಳ ಹತ್ರ ಕೇಳ್ತೇನೆ ಆಯಿತಾ, ನೀವು ಅವಳ ಹತ್ರನೇ ಹೇಳಿ ತಿಳ್ಕೊಳ್ಳಿ. ಯಾಕಂದ್ರೆ ನನಗೆ ಗೊತ್ತಿಲ್ಲ, ನಾನು ಅವಳ ಜೊತೆಗೆ ಮೊನ್ನೆ ಓದೋದು ಬಸ್ ಸ್ಟ್ಯಾಂಡ್ ತನಕ ಹೋಗಿ ನೋಡುವಾಗ ಅವರು ಇರಲಿಲ್ಲ, ಮತ್ತು ಸೀದಾ ಬಂದೆ. ಈಗ ಇನ್ನು ಅವಳು ತೊಗೊಂಡು ಬರ್ತಾಳೆ, ಆವಾಗ ಅವಳ ಹತ್ರನೇ ಕೇಳುವ ಆಯಿತಾ. ಅದೇನು ಫೇಮಸ್ ಜಾಗ ಅಲ್ಲ, ಒಂದು ಹಳ್ಳಿಯಲ್ಲಿ ಕೊಡೋದು, ಅದು ಕೂಡ ಮೊದಲೇ ಹೇಳಬೇಕಂತೆ ಅವರಿಗೆ.
ಸ್ಟಾಕ್ ಎಲ್ಲ ಇರೋದಿಲ್ಲ ಅವರ ಹತ್ರ. ಆದರೆ ನನ್ನ ಅಮ್ಮನಿಗೆ ಅದರಲ್ಲಿ ಪ್ರಯೋಜನ ಉಂಟು ಮಾತ್ರ. ಅದು ಕೊಟ್ಟಾದ ಮೇಲೆ ಪುಣ್ಯದಲ್ಲಿ ಉಬ್ಬೆಸ ಇಲ್ಲ, ಇನ್ನು ಬರೋದು ಕೂಡ ಬೇಡ. ಸದ್ಯದಲ್ಲಿ ಉಬ್ಬೆಸ ಕಾಣ್ತಾ ಇಲ್ಲ, ಬೇಗ ಬರೋದು ಕೂಡ ಬೇಡ ಲೈಫಲ್ಲಿ ಅವರಿಗೆ ಉಬ್ಬೆಸ. ಹಾಗೆ ನೋಡುವ, ಯಾರಿಗಾದರೂ ಯೂಸ್ ಆಗ್ಬೋದು. ಗಿವ್ ಅಂತ ಒಂದು ಕಮೆಂಟ್ ಮಾಡಿದ್ದಾರೆ, ಮಂತ್ಲಿ ಯೂಟ್ಯೂಬ್ ಪೇಮೆಂಟ್ ಏತ್ ಬರ್ಪುಣ ಅಂತ ಕಮೆಂಟ್ ಮಾಡಿದ್ದಾರೆ. ಅದೆಂತ ಗೊತ್ತುಂಟ, ಪೇಮೆಂಟಿಗೆ ಇದು ಅಂತ ಇಲ್ಲ. ಈಗ ಇವರಿಗೆ ಇಷ್ಟೇ ಬರ್ತದೆ, ಇಷ್ಟು ವ್ಯೂಸಿಗೆ ಇಷ್ಟೇ ಬರ್ತದೆ ಅಂತಂತ ಇಲ್ಲ. ಈಗ ನನ್ನಾಗಿ ವ್ಯೂಸ್ ಬರ್ಬೋದು, ಬೇರೆಯವರು ಕೂಡ ಇರ್ಬೋದು, ಅವರಿಗೆ ನನಗಿಂತ ಜಾಸ್ತಿ ಕೂಡ ಬರ್ತಾ ಇರ್ಬೋದು. ಪರ್ಮನೆಂಟ್ ಇಲ್ಲ. ಈಗ ಒಂದು ಆಫೀಸಲ್ಲಿ ನೋಡಿರ್ಬೋದು ನೀವು, ಎಕ್ಸ್ಪೀರಿಯನ್ಸ್ ಅವರಿಗೆ ಸ್ವಲ್ಪ ಜಾಸ್ತಿ, ಫಸ್ಟ್ ಸೇರಿದವರಿಗೆ ಸ್ವಲ್ಪ ಕಮ್ಮಿ, ಹಾಗೆಲ್ಲ ಇರ್ತದಲ್ಲ. ಹಾಗೇ ಉಂಟು ಯೂಟ್ಯೂಬಲ್ಲಿ. ಈಗ ಅವನಿಗೆ ಸಿಕ್ಕ ಸಂಬಳ ನನಗೆ ಸಿಗೋದಿಲ್ಲ, ನನಗೆ ಸಿಕ್ಕದು ಇನ್ನೊಬ್ಬರಿಗೆ ಸಿಗೋದಿಲ್ಲ. ಹಾಗೆ ಒಮ್ಮೊಮ್ಮೆ ಜಾಸ್ತಿ ಇರ್ತದೆ, ಒಮ್ಮೊಮ್ಮೆ ಕಡಿಮೆ ಅಂದರೆ ಕಡಿಮೆ ಇರ್ತದೆ. ಹಾಗೆ ವ್ಯೂಸ್ ಎಷ್ಟು ಬರಲಿ ಅದು ಅವರು ಕೊಡೋದು ಡಾಲರ್ ಎಲ್ಲ, ನಾವು ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಈಗ ನನ್ನಂತೆ ಚಾನಲಿಗೆ ಈಗ ಅವರಿಗೊಂದು ನನ್ನ ಒಂದು ಪರಿಚಯದವರು ತಿಳ್ಕೊಳ್ಳಿ, ಅವರಿಗೊಂದು 15,000 ವ್ಯೂಸ್ ಬಂತು, ನನಗೂ ಬಂತು. ಆದರೆ ಆ 15,000 ವ್ಯೂಸಲ್ಲಿ ಅವರಿಗೆ ಜಾಸ್ತಿ ಹಣ ಸಿಕ್ಕಿರ್ಬೋದು, ನನಗೆ ಕಡಿಮೆ ಹಣ ಸಿಕ್ಕಿರ್ಬೋದು. ಅದನ್ನು ಶೇರ್ ಮಾಡಲಿಕ್ಕಿಲ್ಲ, ಯೂಟ್ಯೂಬಲ್ಲಿ ರೂಲ್ಸ್ ಉಂಟು, ಸಂಬಳ ಎಲ್ಲ ಹೇಳಲಿಕ್ಕಿಲ್ಲ. ಹಾಗೆ ಅದನ್ನು ನಾನು ಇಷ್ಟೇ ಬರ್ತದೆ ಅಂತ ಕನ್ಫರ್ಮ್ ಹೇಳಲಿಕ್ಕೆ ಆಗೋದಿಲ್ಲ. ತಿಂಗಳು ಪೂರ್ತಿ ದಿನದಲ್ಲಿ ವೀಡಿಯೋ ಹಾಕ್ತಾ ಇರೋದು, ವೀಡಿಯೋ ಹಾಕ್ತದೆ. ಯಾಕಂದರೆ ಸ್ವಲ್ಪ ಆದರೂ ಬರಲಿ ಅಂತೇಳಿ. ಹಾಗೆ ಒಂದು ಸಂಬಳ ಬರಬೇಕಂತ ಹೇಳಿದರೆ ಯೂಟ್ಯೂಬಲ್ಲಿ 8,000 ರೂಪಾಯಿ ಉಂಟಲ್ಲ, ಅದು ದುಡಿಬೇಕು. ಅಷ್ಟು ಆದರೆ ನಿಮಗೆ ಸಂಬಳ ಬರ್ತದೆ. ಈಗ ಒಂದು ತಿಂಗಳಲ್ಲಿ ಅಷ್ಟು ದುಡಿಲಿಕ್ಕಾಗಲಿಲ್ಲ, 2 ತಿಂಗಳು 8,000ದಿಂದ ಸ್ವಲ್ಪ ಜಾಸ್ತಿ ನಾವು ದುಡಿದ ಆಗ್ತದಲ್ಲ, ಹಾಗೆ ಒಟ್ಟಿಗೆ ಬೀಳ್ತದೆ. ಹಾಗೆ ಒಟ್ರಾಸಿ ತಿಂಗಳು ಪೂರ್ತಿ ವಿಡಿಯೋ ಹಾಕಿದರೆ, ಕಷ್ಟಪಟ್ಟರೆ ತಿಂಗಳಲ್ಲಿ ಸಂಬಳ ಬರ್ತದೆ. ಇಲ್ಲಾಂದರೆ 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಸಂಬಳ ಸಿಗ್ಬೋದು, ವಿಡಿಯೋ ಹಾಕದಿದ್ದರೆ. ಮೊದಲನೆಲ್ಲ ವಿಡಿಯೋ ರನ್ ಆಗ್ತಿರ್ತದಲ್ಲ ಅದರಲ್ಲಿ. ಹಾಗೆ ಯೂಟ್ಯೂಬಲ್ಲಿ ಇಷ್ಟೇ ಬರ್ತದೆ ಅಂತ ಹೇಳಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಎಲ್ಲರಿಗೂ ನಾನು ಹೇಳೋದು, ದೊಡ್ಡ ದೊಡ್ಡ ಯೂಟ್ಯೂಬರನ್ನು ಸೇರಿಸಿ ಹೇಳೋದು, ಯಾರಿಗೂ ನಿಗದಿತ ಅಮೌಂಟು ಸಿಗೋದಿಲ್ಲ. ಈಗ ಒಂದು ಕೆಲಸಕ್ಕೆ ಜಾಯಿನ್ ಆಗೋಗೊಬ್ಬರೇ ಹೇಳ್ತಾರೆ, ಈಗ ನಿಮಗೆ 10,000 ಸಂಬಳ, 7,000, ಅದನ್ನು ಯೂಟ್ಯೂಬಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಒಮ್ಮೊಮ್ಮೆ ಜಾಸ್ತಿ ಬರ್ತದೆ, ಒಮ್ಮೊಮ್ಮೆ ಕಡಿಮೆ ಬರ್ತದೆ. ಹಾಗೆ ಆದರೆ ಇವಾಗ ನಾನು 15,000 20,000 ಅದರ ಒಳಗಡೆ ದುಡಿತಾ ಇದ್ದೇನೆ. ಇದನ್ನೆಲ್ಲ ಹೇಳಲಿಕ್ಕಿಲ್ಲ, ಆದರೂ ನಾನು ಹೇಳಿದೆ. ಹಾಗೆ ಎಲ್ಲರಿಗೂ ಒಂದೇ ಲೆಕ್ಕಿಲ್ಲ. ಈಗ ನನ್ನಷ್ಟೇ ಅವರಿಗೆ ಕೆಲವರಿಗೆಲ್ಲ ಜಾಸ್ತಿ ಬರ್ತಾ ಇರ್ಬೋದು, ಕೆಲವರಿಗೆಲ್ಲ ನನ್ನಕ್ಕಿಂತ ಕೂಡ ಕಡಿಮೆ ಬರ್ತಾ ಇರ್ಬೋದು, ಸಂಬಳವೇ ಇಲ್ಲ, ಹಾಗೆಲ್ಲ ಇರ್ಬೋದು. ಹಾಗೆ ಅಂದರೆ ಯೂಟ್ಯೂಬ್ ಮಾತ್ರ ಒಳ್ಳೇದಾಯ್ತು. ನಿಮಗೆ ಇದೊಂಥರ ಅದೆಂತ ವರ್ಕ್ ಫ್ರಮ್ ಹೋಮ್ ಇದ್ದಾಗೆ. ದುಡಿಲಿಕ್ಕೆ ಅಂತ ಮನಸ್ಸಿದ್ರೆ ಗ್ಯಾರಂಟಿ ಯೂಟ್ಯೂಬಲ್ಲಿ ದುಡಿಬೋದು, ಯಾರ ಹಂಗಿಲ್ಲದೆ. ಆದರೆ ಇದೆಲ್ಲ ಕೇಳಲಿಕ್ಕೆ ಇರ್ತದೆ ನಿಮಗೆ, ಹೊರಗಿನ ಪಬ್ಲಿಕ್ ಮಾತು ತುಂಬ ಸಿಗ್ತದೆ, ಅದನ್ನೆಲ್ಲ ಕೇಳಲಿಕ್ಕೆ ಹೋಗಬಾರ್ದು. ಆದರೆ ಒಳ್ಳೆ ಒಂದು ಮಾಧ್ಯಮ ದುಡಿಯುವವರಿಗೆ ನಿಜವಾಗ್ಲೂ. ಈಗ ಟ್ಯಾಲೆಂಟ್ ಎಲ್ಲ ಇದ್ದರೆ, ಈಗ ಅಡಿಗೆ ಎಲ್ಲ ನೀವು ತುಂಬ ಚೆಂದ ಮಾಡ್ತೀರಾ ಅಂಥದ್ದೆಲ್ಲ ಇದ್ದರೆ, ಲೇಡೀಸ್ ಆಗಬಾರ್ದು, ಹುಡುಗರಿರ್ಬೋದು, ನಿಮಗೆ ದುಡಿಬೋದು. ಮತ್ತು ಏನಾದರೂ ನಿಮ್ಮಲ್ಲಿ ಏನಾದರೂ ಒಂದು ಟ್ಯಾಲೆಂಟ್ ಇದೆ, ಈಗ ನೀವು ಹೊರಗಡೆ ತಿರುಗ್ತಾ ಇರ್ತೀರಾ, ಅವರಿಗೆ ಟ್ರಾವೆಲ್ ಲಾಗ್ಸ್ ಮಾಡ್ಬೋದು. ನನಗೆ ಅದೆಲ್ಲ ಸಾಧ್ಯ ಇಲ್ಲ, ಅದಕ್ಕೆ ನನಗೆ ಇಷ್ಟ, ಅದಕ್ಕೆ ನಾನು ಹೇಳೋದು ಅದನ್ನೆಲ್ಲ. ಆಮೇಲೆ ಅಂತ ಹೇಳೋದು, ಈಗ AI ಎಲ್ಲ ಬಂದಿದೆ, AI ಕ್ರಿಯೇಷನ್, ಎಂತ ಬೇಕಾದರೂ ವೀಡಿಯೋ ಮಾಡಿ ವಾಯ್ಸ್ ಓವರ್ ಕೊಟ್ಟು ಅದೆಲ್ಲ ಮಾಡ್ಬೋದು. ಮತ್ತು ಮನೆಯಲ್ಲಿ PC ಎಲ್ಲ ಇದ್ದರೆ, ಸಿಸ್ಟಮ್ ಎಲ್ಲ ಇದ್ದರೆ ಗೇಮಿಂಗ್ ಮಾಡ್ಬೋದು. ಅದರಲ್ಲೆಲ್ಲ ಎಷ್ಟು ದುಡಿಬೋದು ಗೊತ್ತುಂಟ. ಲೈವ್ ಸ್ಟ್ರೀಮ್ ಮಾಡ್ತಾರೆ ಗೇಮಿಂಗಲ್ಲಿ ಎಲ್ಲ, ಅದರಲ್ಲಿ ಒಳ್ಳೆ ಹಣ ಆಗ್ತದೆ ಅವರಿಗೆಲ್ಲ. ಮಂತ್ಲಿ ತುಂಬ ಬೆನಿಫಿಟ್ ಕೂಡ ಇದೆ. ಅಂದರೆ ಗೇಮ್ಸ್ ಎಲ್ಲ ಮಕ್ಕಳೆಲ್ಲ ಜಾಸ್ತಿ ನೋಡ್ತಾರಲ್ಲ, ಹಾಗೆ. ಮತ್ತು ಮನೆಯಲ್ಲಿ ಪ್ರಾಣಿಗಳು ತುಂಬ ಇದ್ದರೆ ಅದು ಕೂಡ ಒಂದು ಕಂಟೆಂಟ್, ಅದರಲ್ಲಿ ಕೂಡ ಬ್ಲಾಗ್ ಮಾಡಿ ಪ್ರಾಣಿಗಳಿಗೂ ಪಾಪ ತಿನ್ನಲಿಕ್ಕೆ ಆಯಿತು, ನಮಗೂ ಆಯಿತು, ಹಾಗೆ ಕೂಡ ಮಾಡ್ಬೋದು. ಎಂತೆಲ್ಲ ಉಂಟು, ನಮಗೆ ಆಲೋಚನೆ ಮಾಡಬೇಕಷ್ಟೆ. ಮತ್ತು ವೆಹಿಕಲ್ ಇದ್ದರೆ, ಮನೆಯಲ್ಲಿ ತುಂಬ ಗಾಡಿ ಇದ್ದರೆ ದಿನಾ ಕಂಟೆಂಟ್ ತೆಗಿಬೋದು ಗಾಡಿಯಿಂದ. ಹಾಗೆ ಸತ್ಯ ಮಗು. ಹಾಗೆ ಸಿಗೋಣ ನಾವು. ನಾನು ಮಾತಾಡಿದರೆ ಉಂಟಲ್ಲ, ನಾಳೆ ಪುಲ್ಲೆ ಕಾಂಡೆವರೆಗೆ ಮಾತಾಡ್ತಿರ್ತೇನೆ. ಈಗ 10 ಗಂಟೆ ಆಯಿತು, ಇನ್ನು ಮಲಗುವ ನಾವು. ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಫಸ್ಟ್ ಟೈಮ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನಾಳೆ. ಟಾಟಾ ಗಿಸ್ ಬೈ, ಟೇಕ್ ಕೇರ್.